ಸಾಮಾನ್ಯವಾಗಿ ತಾಯಿಯನ್ನು ನಾವು ಎಷ್ಟು ಮಹತ್ವವನ್ನು ಪಡಿತೀವಿ, ತಾಯಿಗೆ ಎಷ್ಟು ಮಹತ್ವವನ್ನು ಕೊಡ್ತೀವಿ, ಸರಿಸಮಾನವಾಗಿರ್ತಕ್ಕಂಥ ಸ್ಥಾನಮಾನವನ್ನು ನಾವು ಯಾರಾದರೂ ಕೊಡಬೇಕಂದ್ರೆ ಆ ಸ್ಥಾನ ಗುರುವಿಗೆ ಕೊಡಬೇಕಾಗತ್ತಂತಕ್ಕಂಥದ್ದು ನಾವು ಹೇಳಬೇಕಾಗ್ತದೆ. ತಂದೆ ತಾಯಿ ಜೀವನದೊಳಗೆ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ಸ್ಥಾನಗಳಾಗದು. ತಂದೆ ನಮ್ಮ ಹುಟ್ಟಿಗೆ ಕಾರಣ ಆದ್ರೆ ತಾಯಿ ನಮ್ಮನ್ನ ಸರಿದಾರಿ ತರುವಲ್ಲಿ ನಮ್ಮ ಸಂಪೂರ್ಣ ಬೆಳವಣಿಗೆಯೊಳಗೆ ಅವರ ಪಾತ್ರ ಬಹಳ ಹಿರಿಯರಾಗಿರ್ತಕ್ಕಂಥ ಪಾತ್ರವನ್ನು ಅವರು ವಹಿಸ್ತಾರೆ. ಆದ್ರೆ ನಾವು ಸ್ಥಾನಗಳನ್ನ ಮಹತ್ವವನ್ನು ಕೊಡಬೇಕಂತ ಸಂದರ್ಭ ಬಂದಾಗ ತಾಯಿ ನಂತರ ಕೊಡ್ತಕ್ಕಂಥದ್ದು ನಾವು ತಂದೆಗೆ ಕೊಡೋದಿಲ್ಲ, ನಾವು ಗುರುವಿಗೆ ಕೊಡ್ತೀವಿ ಅಂತಕ್ಕಂಥದ್ದು ನಮ್ಮ ಹಿಂದೂ ಧರ್ಮದಲ್ಲಿ ಬರ್ತಕ್ಕಂಥ ಏನ್ ನಮ್ಮ ಪರಂಪರೆಗಳಿವೆ. ಇದ್ರ ಮೂಲಕ ಈ ಒಂದು ವಿಷಯವನ್ನು ನಾವು ಇಡೀ ಜಗತ್ತಿಗೆ ಸಾರಿ ಹೇಳಬಹುದು ಅಂತಕ್ಕಂಥದ್ದನ್ನ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಭಾರತ ದೇಶದಲ್ಲಿ ನಾವೆಲ್ಲ ಜನಿಸಿರ್ತಕ್ಕಂಥವ್ರು ಬಹಳ ಒಂದು ನಾವು ಅತ್ಯಂತ ಪುಣ್ಯವಂತರು ಅಂತಕ್ಕಂಥ ಮಾತು. ಈ ಒಂದು ಪ್ರದೇಶ ಬರೀ ಪ್ರದೇಶ ಆಗಿರೋದೇನೆ ಇದೊಂದು ಧಾರ್ಮಿಕವಾಗಿರ್ತಕ್ಕಂಥ ಭೂಮಿ, ಧರ್ಮ ಸಂಸ್ಕೃತಿಗಳಿಗೆ ನೆಲೆಯಾಗಿರ್ತಕ್ಕಂಥ ಭೂಮಿ, ಇಡೀ ವಿಶ್ವಕ್ಕೆ ಒಂದು ಸಂದೇಶವನ್ನು ಸಾರಿರ್ತಕ್ಕಂಥ ಭೂಮಿ ಯಾವ್ದಾದ್ರು ಇದ್ರೆ ಅದು ಭಾರತ ವರ್ಷ ಅಂತಕ್ಕಂಥದ್ದು ಇಡೀ ಜಗತ್ತಿನಲ್ಲಿ ಎಲ್ಲರೂ ಕೂಡ ಎದೆತ್ತಿ ಹೇಳ್ತಕ್ಕಂಥ ವಿಷಯ. ಅಂತ ಒಂದು ಪ್ರದೇಶದಲ್ಲಿ ಬೆಳೆದಿರ್ತಕ್ಕಂಥ ನಾವೆಲ್ಲ ಇಲ್ಲಿ ಹುಟ್ಟಿರ್ತಕ್ಕಂಥವ್ರು ನಾವೆಲ್ಲರೂ ಕೂಡ ಪಾವನ ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಸಂತೋಷವನ್ನು ಪಡ್ತೇನೆ. ಮುಖ್ಯವಾಗಿ ಇಲ್ಲಿ ಗುರು ಅಂತಂದ್ರೆ ನಾವು ಒಂದೇ ಒಂದು ಗುರುವಿಗೆ ಎಲ್ಲರೂ ಕೂಡ ನಡ್ಕೊಳ್ತಕ್ಕಂಥ ಪದ್ಧತಿ ಏನಿಲ್ಲ. ಇಲ್ಲಿ ನಮ್ಗೆ ಯಾರ್ಯಾರು ಗುರು ಅನ್ನಿಸ್ತಾರೋ ಅವರೆಲ್ಲರಿಗೂ ಕೂಡ ನಾವು ನಡ್ಕೊಳ್ತಕ್ಕಂಥ ಪರಿಸ್ಥಿತಿಯನ್ನು, ನಡ್ಕೊಳ್ತಕ್ಕಂಥ ಪದ್ಧತಿಯನ್ನು ನಾವು ಹಾಕೊಂಡಿದ್ದೀವಿ. ವಿವಿಧತೆಯಲ್ಲಿ ಏಕತೆ ಅಂತ ಹೇಳ್ತಕ್ಕಂಥ ಮಾತನ್ನ ನಾವು ಕೇಳ್ತೇವಲ್ಲ, ಅದನ್ನ ನಾವು ಇಲ್ಲೂ ಕೂಡ ಈ ವಿಷಯದಲ್ಲಿ ಕೂಡ ಅದನ್ನ ಅನುಕರಿಸಬಹುದು ಅಂತಕ್ಕಂಥದ್ದು ಕೂಡ ಮಹತ್ವನ. ಭಾರತ ಅಂತಕ್ಕಂಥದ್ದು ಇಡೀ ಜಗತ್ತಿಗೆ ಸಂದೇಶವನ್ನು ಸಾರಿರ್ತಕ್ಕಂಥದ್ದು, ಗುರುವಾಗಿ ನಡ್ಕೊಂಡಿರ್ತಕ್ಕಂಥದ್ದು ಭಾರತ. ಇಡೀ ದೇಶದಲ್ಲಿ, ಇಡೀ ಜಗತ್ತಿನಲ್ಲಿ ಗುರುಗಳಿಗೆ ಯಾವ್ಯಾವ ದೇಶದಲ್ಲಿ ಯಾವ್ಯಾವ ರೀತಿ ಸ್ಥಾನ ಇದೆ ಅಂತಕ್ಕಂಥದ್ದನ್ನ ನೋಡಿದಾಗ ಭಾರತ ದೇಶದಲ್ಲಿ ಇರ್ತಕ್ಕಂಥ ಒಂದು ಉತ್ತಮವಾಗಿರ್ತಕ್ಕಂಥ ಸ್ಥಾನ ಏನಿದೆ ಯಾವ ದೇಶದಲ್ಲಿ ಕೂಡ ಇಲ್ಲ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಪರಿಗಣಿಸಲೇಬೇಕಾಗ್ತದೆ. ಅಲ್ಲಿ ಟೀಚರ್ ಅಂತ ಹೇಳ್ತಾರೆ, ಗುರುವಿಗೆ ಟೀಚರ್ ಅಂತ ಹೇಳ್ತಾರೆ. ನಾವು ಟೀಚರ್ ಅಂತ ಯಾರು ಹೇಳ್ತೀವಿ? ಶಾಲೆಯಲ್ಲಿ ಕಳಿಸ್ತಕ್ಕಂಥ ಟೀಚರ್ ಅಂತೀವಿ. ಆದ್ರೆ ಈ ಗುರುಪೂರ್ಣೆ ಬಂದಾಗ ಅವ್ರಿಗೆ ನಾವು ಗುರು ಅಂತಾನೆ ಕರಿತೀವಿ, ಅವ್ರಿಗೂ ಕೂಡ ನಾವು ಅದೇ ಗೌರವವನ್ನು ಕೊಡ್ತೀವಿ. ಆದ್ರೆ ವಿದೇಶಗಳಲ್ಲಿ ಆ ರೀತಿಯಾಗಿರ್ತಕ್ಕಂಥ ಪದ್ಧತಿ ಇಲ್ಲ. ಗುರು ಅಂತಂದ್ರೆ ಅವ್ನು ಟೀಚರ್, ಅವ್ರು ಕಲಿಸ್ಬೇಕಾಗಿರ್ತಕ್ಕಂಥ ಕಲಿಸಬಹುದಾ ಅಂತಕ್ಕಂಥ. ಆದ್ರೆ ನಾವು ಕಲಿಸುವಂಥದ್ದು ಅಷ್ಟೇ ಅಲ್ಲ, ಅವ ನಮಗೆ ಸಂಪೂರ್ಣವಾಗಿರ್ತಕ್ಕಂಥ ಪರಿಪೂರ್ಣತೆಯನ್ನು ತಂದು ಕೊಟ್ಟಿರ್ತಕ್ಕಂಥವ ಅಂತಕ್ಕಂಥ ಭಾವನೆಯನ್ನು ನಾವು ವ್ಯಕ್ತಪಡಿಸ್ತೀವಿ. ಅವರು ಶಿಕ್ಷಣವನ್ನು, ಅಕ್ಷರವನ್ನು ಕಲಿಸ್ತವೆ ಅಂತಕ್ಕಂಥದ್ದನ್ನು ಅವರು ಅದನ್ನ ಅಷ್ಟಕ್ಕೆ ಸೀಮಿತಗೊಳಿಸ್ತಾರೆ. ಇಲ್ಲಿರ್ತಕ್ಕಂಥದ್ದು ಡಿಫ್ರೆನ್ಸಿಯೇಷನ್ ಅಂತಕ್ಕಂಥದ್ದು. ನಾವು ಇಲ್ಲಿರ್ತಕ್ಕಂಥದ್ದು ನಾವೆಲ್ಲ ಸಂಸ್ಕೃತಿಯ ನಾಡಿನಲ್ಲಿ ಬೆಳೆದಿರ್ತಕ್ಕಂಥವ್ರು, ನಮ್ಮ ಸಂಸ್ಕೃತಿ ಇಡೀ ಜಗತ್ತಿಗೆ ಎತ್ತಿ ತೋರಿಸ್ತಕ್ಕಂಥವ್ರು. ನಾವು ಈ ಒಂದು ದಿನದ ಮಹತ್ವವನ್ನು ಅರಿತುಕೊಂಡು ಪರಂಪರೆಯಾಗಿ ಇದನ್ನು ನಾವು ನಡೆಸ್ಕೊಂಡು ಬಂದಿದ್ದೀವಿ. ಅದೇ ರೀತಿ ಇವತ್ತು ನಾವು ಹಡಗಲಿ ಗುರುಜಿಯವ್ರ ಕಡೆ ನಾವೆಲ್ಲ ಸೇರಿ ಬಂದಿದ್ದೀವಿ. ನಾವೆಲ್ಲ ಯಾವ್ದಾವುದೋ ಕಾರಣಕ್ಕೆ ಅವ್ರ ಜೊತೆ ನಾವೆಲ್ಲ ಸಂಪರ್ಕಕ್ಕೆ ಬಂದಿರ್ತಕ್ಕಂಥವ್ರು. ಯಾರೋ ಅವರ ಒಂದು ಯೋಗವನ್ನ ನೋಡಿ, ಅವರ ವ್ಯಕ್ತಿತ್ವವನ್ನು ನೋಡಿ ಬಂದಿರತಕ್ಕಂಥ ಕೆಲವರು ಯಾವುದೋ ಒಂದು ಚಿಕಿತ್ಸೆಯಾಗಿ ಬಂದು ಅವ್ರ ಜೊತೆ ನಾವು ಸಂಪೂರ್ಣ ಸಂಪರ್ಕವನ್ನು ಪಡೆದಂತವರಿಗೆ ಅವರ ಒಳ್ಳೆತನವನ್ನು ಎಲ್ಲೋ ಕೇಳ್ಕೊಂಡು ಬಂದು ಅವರ ಒಂದು ಆ ಗುರುತ್ವಕ್ಕೆ ಶರಣಾಗಿರ್ತಕ್ಕಂಥವ್ರು ಕೂಡ ಇದ್ದೀವಿ. ಆಮೇಲೆ ನಮ್ಮ ಜೀವನದಲ್ಲಿ ಏನೋ ಒಂದು ಒಳ್ಳೆಯದನ್ನು ಸಾಧಿಸ್ಬೇಕು ಅನ್ನೋದಕ್ಕೆ ಅವ್ರ ಕಡೆಯಿಂದ ಸಾಧಕರಾಗಿ ಬಂದಿರತಕ್ಕಂಥವ್ರು ಇದೀವಿ. ಈ ರೀತಿ ನಾನಾ ಕಾರಣಗಳಾಗಿ ಬಂದಿರತಕ್ಕಂಥ ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ. ಇನ್ನೂ ಸಾಕಷ್ಟು ಜನ ಇಲ್ಲಿ ಬರಲಾರದವ್ರು ಕೂಡ ಎಷ್ಟೋ ಜನ ಹೊರಗೆ ಕೂತ್ಕೊಂಡು ಅವ್ರಿಗೆ ಇವತ್ತು ಫೋನ್ ಮೂಲಕ ಅವರಿಗೆ ಮಾತನಾಡುವ ಮೂಲಕ ತಮ್ಮ ಒಂದು ಶಿಷ್ಯತ್ವದ ಅಥವಾ ಅವರ ಆತ್ಮೀಯತೆಯ ಒಂದು ವಿಷಯವನ್ನು, ಅವರಿಗೆ ಮನದಾಳದ ವಿಷಯವನ್ನು ಅವರಿಗೆ ಒಂದಿಷ್ಟು ತಲುಪಿಸ್ತಕ್ಕಂಥ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಆ ಶಿಷ್ಯರ ಒಂದು ಬಳಗನ ಕೂಡ ಆಯ್ತು. ಹೀಗಾಗಿ ಹಡಗಲಿ ಗುರುಗಳ ಒಂದು ಏನು ವ್ಯಕ್ತಿತ್ವ ಇದೆ, ಈ ವ್ಯಕ್ತಿತ್ವದ ಬಗ್ಗೆನೂ ಇವತ್ತಿನ ದಿವಸ ನಾವು ಎರಡು ಮಾತು ಮಾತಾಡೋದು ಏನು ತಪ್ಪಲ್ಲ ಅಂತಕ್ಕಂಥ ಭಾವನೆಯನ್ನು ನಾನು ವ್ಯಕ್ತಪಡಿಸ್ತೇನೆ. ಹಡಗಲಿ ಗುರುಗಳು ಬಹಳ ಸಾಮಾನ್ಯವಾಗಿರ್ತಕ್ಕಂಥ ಕುಟುಂಬದಲ್ಲಿ ಜನಿಸಿರ್ತಕ್ಕಂಥವ್ರು. ಅವರ ಆಗಿನ ಸಂದರ್ಭದಲ್ಲಿ ಬಹಳಷ್ಟು ಜನ ಮಕ್ಕಳು, ಹೆಣ್ಮಕ್ಳು, ಗಂಡು ಅವ್ರಿಗೆ ಅಕ್ಕಂಗಿರೋ ಅಣ್ಣ ತಮ್ಮರು ಎಲ್ಲರೂ ಕೂಡ ದೊಡ್ಡ ಒಂದು ಕುಟುಂಬ. ಅಂತ ಕುಟುಂಬದೊಳಗ ಒಬ್ಬರೇ ದುಡಿತಕ್ಕಂಥವ್ರು ಹಿರಿಯರು. ಅವರ ಒಂದು ದುಡಿಮೆಯ ಮೇಲೆ ಇಡೀ ಮನೆತನ ನಡಿಬೇಕು ಅಂತ ಒಂದು ಪರಿಸ್ಥಿತಿ. ಅಂತದ್ರೊಳಗ ತಮ್ಮ ಸಾಧನೆಗೆ ಯಾವಾಗಲೂ ಕೂಡ ಗುರುಜಿಯವರು ಹಿಂದೆ ನೋಡ್ಲಿಲ್ಲ ಅಂತಕ್ಕಂಥದ್ದು ಬಹಳ ಒಂದು ಅತ್ಯಂತ ಮಹತ್ವದ ವಿಷಯ. ಯಾಕಂದ್ರೆ ಈ ಸಂದರ್ಭದೊಳಗೆ ಡೈವರ್ಟ್ ಆಗ್ತಿರ್ತೀವಿ. ಏನಪ್ಪಾ ಮನೆಯೊಳಗ ಸಮಸ್ಯೆ ಇದ್ದಾಗ ನಾನು ಕೂಡ ಏನಾದ್ರು ದುಡ್ಡು ಮನೆಗೆ ಹಾಕಿ ಮುಂದೆ ನಡೆಸುವಂತ ಕೆಲಸವನ್ನು ಮಾಡಬೇಕಂತಕ್ಕಂಥದ್ದು ಕೂಡ ಮನಸ್ಸಿನ ತುಡಿತ ಬರ್ತೈತಿ.
ಮುಂದೆ ಅದರಿಂದ ಮುಂದೆ ಶಿಕ್ಷಣ ಅಥವಾ ಮುಂದಿನ ಬೆಳವಣಿಗೆ ನಿಂತು ಹೋಗ್ತತಿ. ಈ ರೀತಿಯಾಗಿರ್ತಕ್ಕಂಥ ಸ್ಥಿತಿಗಳು ಬರ್ತಿರ್ತವೆ. ಆದ್ರೆ ಯಾವುದೂ ಕೂಡ ಬರಲಿಲ್ಲ. ಅವರು ತಮ್ಮ ಸಾಧನೆಗೆ ಮಹತ್ವವನ್ನು ಕೊಟ್ಟರು, ಜೊತೆಗೆ ಮನೆತನ ನಡೆಸೋದಕ್ಕೂ ಕೂಡ ಮಹತ್ವವನ್ನು ಕೊಟ್ಟರು. ಎಲ್ಲರ ಮಧ್ಯದೊಳಗೆ ಬೆಳೆದು ಬಂದು ಬಹಳ ಕಡು ಬಡತನದಲ್ಲಿ ಬೆಳೆದು ಬಂದು ಇವತ್ತು ಈ ಒಂದು ಸ್ಥಾನಕ್ಕೆ ತಲುಪಬೇಕಾದ್ರೆ ಆ ಬೆಂಕಿಯೊಳಗ ಏನು ಆ ಕಚ್ಚಾ ಇರ್ತಕ್ಕಂಥ ಬಂಗಾರವನ್ನ ಚೊಕ್ ಮಾಡತಕ್ಕಂಥ ಪದ್ಧತಿ ಏನಿದೆ, ಆ ಒಂದು ಅಸಿಡ್ನೊಳಗೆ ಹಾಕಿ ಆ ಮುಷಿಯಲ್ಲಿ ಕರಗಿಸಿದಾಗ ಆ ಬಂಗಾರ ತನ್ನ ಚೊಕ್ಕ ಬಂಗಾರ ಆಗಿ ಹೊರಹೊಮ್ಮತತೆ ಅಂತಕ್ಕಂಥದ್ದನ್ನ ನಾವೇನು ಕೇಳ್ತೀವಿ. ಆ ರೀತಿ ನಾನಾ ರೀತಿಯಾಗಿರ್ತಕ್ಕಂಥ ಮುಷೆ, ನಾನಾ ರೀತಿಯಾಗಿರ್ತಕ್ಕಂಥ ಆಸಿಡ್ಗಳೊಳಗೆ ಮೆಂದು ಬಿದ್ದು ಬೇಗದು ತಳಗೆದು ಎಲ್ಲ ಆಗಿ ಚೊಕ್ಕ ಬಂಗಾರವಾಗಿ ಇವತ್ತಿನ ದಿವಸ ನಮ್ಮ ಎದುರಿಗೆ ಹೊರ ಪೂಜಿಸ್ಕೊತೀವಿ. ನಾವೆಲ್ಲ ಸುಮ್ಮನೆ ಎಲ್ಲರಿಗೂ ನಮಸ್ಕಾರ ಮಾಡಂಗಿಲ್ಲ. ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ತಮ್ಮದೇ ಆಗಿರ್ತಕ್ಕಂಥ ವಿಚಾರಧಾರೆಗಳನ್ನ ಉಳ್ಳೋತರಾಗಿರ್ತೀವಿ. ನಮ್ಮದೇ ಆಗಿರ್ತಕ್ಕಂಥ ಒಂದು ಧ್ಯೇಯೋದ್ದೇಶಗಳನ್ನು ಕೂಡ ಹೊಂದಿರ್ತಕ್ಕಂಥರಾಗಿರ್ತೀವಿ. ಕಂಡು ಕೂಡ ಎಲ್ಲರೂ ಕೂಡ ನಮಸ್ಕಾರ ಮಾಡುವಂತ ಸ್ಥಿತಿ ಒಳಗೆ ಎಲ್ಲರೂ ಕೂಡ ಇರಂಗಿಲ್ಲ. ಕೆಲವು ಜನ ಇರೋದಿಲ್ಲ ಅಂತ ಹೇಳಂಗಿಲ್ಲ. ಭಾವನಾತ್ಮಕವಾಗಿ ಕೆಲವು ಜನ ಮಾಡ್ಬೋದು. ಆದ್ರೆ ಕೆಲವು ಜನ ಪರೀಕ್ಷಾತ್ಮಕವಾಗಿ, ಚಿಕಿತ್ಸಾತ್ಮಕವಾಗಿ ಎಲ್ಲವನ್ನೂ ನೋಡಿದ ಮೇಲೆ ಒಬ್ಬ ಗುರು ಅಂತಂದು ಒಪ್ಕೊಳ್ತಕ್ಕಂಥ ಸನ್ನಿವೇಶ ನಮ್ಮ ಭಾರತ ದೇಶ ಬಹಳಷ್ಟು ಕಡೆ ನಾವು ಕೇಳಿದ್ವಿ. ವಿವೇಕಾನಂದರ ಒಂದು ವಿಷಯವನ್ನು ಕೇಳಿದಾಗ, ಅವ್ರು ಬೆಳೆದಿರ್ತಕ್ಕಂಥ ವಿಷಯವನ್ನು ಕೇಳಿದಾಗ ಇದು ನಮ್ಗೆ ಸ್ಪಷ್ಟ ಆಗ್ತೈತಿ. ಅವ್ರು ಗುರು ಅಂತ ಒಂದು ಬೇಗ ಒಪ್ಕೊಳ್ಳಿಲ್ಲ. ಅವರು ಅದು ಅವ್ರಿಗೂ ಗೊತ್ತಿತ್ತು, ಪರಮಹಂಸರಿಗೂ ಗೊತ್ತಿತ್ತು, ಇವ ನಾನು ಬೇಗ ಒಪ್ಕೊಳಂಗಿಲ್ಲ ಅಂತಂದು. ಆದ್ರೆ ಅವರು ಟೈಮ್ ಕೊಟ್ರು, ಇವ ಎಲ್ಲಿ ತನಕ ಒಪ್ಕೊಂಡು ನೋಡೋಣ ಅಂತಂದು. ಕೊನೆಗೆ ಅವ್ರಿಗೇನು ಆ ಒಂದು ಜ್ಞಾನದ ಆ ಪರಾಕಾಷ್ಠೆಯ ಅನುಭವ ಅವ್ರಿಗೆ ಆಗ್ತತಿ. ಯಾವಾಗ ಅವ್ರಿಗೆ ನಮ್ಮ ಗುರುಜಂತಿಗೆ ಇರ್ತಕ್ಕಂಥ ಶಕ್ತಿ ಅನ್ನುವಂಥದ್ದು ಅರಿವು ಆಗ್ತತಿ. ಯಾವಾಗ ಅವ್ರು ತಲೆ ಮೇಲೆ ಕೈ ಇಟ್ಟಾಗ ಅವ್ರ ಇಡೀ ಮೈಯೊಳಗ ಆ ವಿದ್ಯುತ್ ಸಂಚಾರ ಆದಾಗ ಆಗ್ತೈತಿ. ಅವಾಗ ಅವರು ಗುರು ಅಂತ ಒಪ್ಕೊಂತಾರೆ. ಅಂದ್ರ ಗುರುವಿನ ಕೂಡ ಪರೀಕ್ಷೆ ಮಾಡ್ತಕ್ಕಂಥ ಶಿಷ್ಯರು ಎಲ್ಲಾದ್ರೂ ಹೋದಾರ ಅಂದ್ರೆ ಅದು ನಮ್ಮ ಭಾರತ ದೇಶದೊಳಗ. ಅಷ್ಟು ನಮ್ಮಲ್ಲಿ ಇದ್ರ ಬಗ್ಗೆ ಇರ್ತಕ್ಕಂಥ ಒಂದು ವಿಚಾರಧಾರೆಗಳ ಸಂಘರ್ಷಗಳು ನಡೀತಾ ಇರ್ತಕ್ಕಂಥದ್ದು ಇಲ್ಲೇನೆ ಸಾಧ್ಯ ಅಂತಕ್ಕಂಥದ್ದನ್ನು ಕೂಡ ಹೇಳ್ಬೋದು. ಹಂಗ ಇವ್ರಿಗೂ ಕೂಡ ಗುರುಜಿಯವರಿಗೆ ಅವ್ರ ಶಿಷ್ಯರಾಗಬೇಕಾದ್ರೆ ನಾನಾ ರೀತಿಯಾಗಿರ್ತಕ್ಕಂಥ ವಿಷಯದೊಳಗ ಒಪ್ಕೊಂಡು ಅವ್ರ ಪರಿಪೂರ್ಣತೆಯನ್ನು ಕಂಡ ಮೇಲೆ ಒಪ್ಕೊಂಡಿರ್ತಕ್ಕಂಥವ್ರು ಕೂಡ ಸಾಕಷ್ಟು ಜನ ತಡಲ ಇದೆ. ಹೀಗಾಗಿ ಅವರ ಸ್ಥಾನದ ಒಂದು ಭದ್ರತೆ ಏನೈತಿ ಅದು ಎಂದೂ ಕೂಡ ತಳಿಗಳಿಗೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತಿಗೆ ಈ ಒಂದು ವಿಷಯವನ್ನು ನಾನು ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಹೀಗಾಗಿ ಅವರ ಒಂದು ಈ ಸಾಧನೆ, ಅವರ ಒಂದು ಈ ಪ್ರಖರವಾಗಿರ್ತಕ್ಕಂಥ ತೇಜಸ್ಸು, ಇದೆಲ್ಲದರ ಪರಿಣಾಮ ನಮ್ಮ ಇಡೀ ಸಮಾಜದ ಮೇಲೆ ಆಗಬೇಕಾಗಿದೆ. ಹೀಗಾಗಿ ಅವರ ಒಂದು ಪರಿಚಯ ಇಲ್ಲ ಅಂತ ಅನ್ನುವಂಥ ಮಾತೇ ಇಲ್ಲ. ಸಾಕಷ್ಟು ಪರಿಚಿತರದಾರ, ಸಾಕಷ್ಟು ಜನರ ಶಿಷ್ಯರನ್ನ ಹೊಂದಿರತಕ್ಕಂಥವ್ರು ಗುರುಜಿಯವರದಾರ. ಆದಾಗಿನೂ ಕೂಡ ಅವರ ಒಂದು ಶ್ರೇಷ್ಠಾಧಿಕಾರ ಏನು 75 ಅಮೃತ ಮಹೋತ್ಸವ, ಅವರ ಒಂದು ಅಮೃತ ಮಹೋತ್ಸವವನ್ನ ಮಾಡಿ ಇಡೀ ಜಗತ್ತಿಗೆ ಅವರ ಒಂದು ವಿಚಾರಗಳನ್ನ ಎಲ್ಲ ಕಡೆಯಿಂದ ಪಸರಿಸಬೇಕು ಅಂತಕ್ಕಂಥ ಉತ್ಕಟ ಇಚ್ಛೆಯನ್ನ ನಮ್ಮೆಲ್ಲ ಶಿಷ್ಯ ಬಳಗ, ಇರ್ತಕ್ಕಂಥ ಸಾಧಕ ಬಳಗ ಆಯೋಜನೆ ಮಾಡೋದಕ್ಕೆ ವಿಚಾರವನ್ನ ಮಾಡಿದೆ. ಹೀಗಾಗಿ ಈಗಾಗಲೇ ಅವರ ಬಗ್ಗೆ ಗ್ರಂಥ ರಚನೆಯನ್ನ ಇದೀಗ ಬಹುಶಃ ಹೇಳ್ತಾರ ಅಂತ ಮಾಡಿದ್ದೆ ಸರ್. ಅವರೇ ಹೇಳಿದ್ರು ಒಳ್ಳೇದಿತ್ತಿಂದ, ಅವ್ರು ಹೇಳಾಡಕ್ ನಾ ವಿಷಯ ತಗೋಬೇಕಾಯ್ತು. ಅವರೇ ಮುಂದೆ ನಿಂತ್ಕೊಂಡು ಈಗ ಆ ಒಂದು ಪುಸ್ತಕವನ್ನ ರಚನೆ ಮಾಡಕತ್ತಾರ ನಮ್ಮ ಬಿ ಎ ಬೆನಿಕಾಳಗುರು. ಅವ್ರು ಬಹುಶಃ ನಮ್ಮ ಊರ್ ಸುತ್ತಮುತ್ತ ಇರ್ತಕ್ಕಂಥ ವ್ಯವಸ್ಥೆ ಒಳಗೆ ಅವ್ರ ಬಗ್ಗೆ ಇದ್ರೊಳಗೆ ಅವ್ರು ಎರಡೇ ಮಾತನ್ನ ಹೇಳ್ತೀನಿ. ಬಹುಶಃ ನಮ್ಮ ಊರ್ ಸುತ್ತಮುತ್ತ ಇರ್ತಕ್ಕಂಥದ್ದು, ನಮ್ಮ ಪರಿಸರದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳನ್ನ ಗುರುತಿಸಿ ಅವ್ರ ಬಗ್ಗೆ ಲೇಖನ ಮಾಡತಕ್ಕಂಥ ಒಂದು ಪದ್ಧತಿ ನಮ್ಮ ಭಾಗದೊಳಗೆ ಯಾರು ಮಾಡ್ತಾರಂದ್ರೆ ಅದು ನಮ್ಮ ಬಿ ಎ ಬೆನಿಕಾಳ ಸರ್ ಅಂತ ಹಂಗ ಅದೇ ರೀತಿ ನಮ್ಮ ಗುರೂಜಿಯವರ ಪುಸ್ತಕವನ್ನು ಹೊರ ತರಬೇಕು ಅಂತಕ್ಕಂಥ ವಿಚಾರವನ್ನ ನನಗೆ ಒಂದ್ಸಲ ನಮ್ಮ ದೀಪಕ್ ಅವ್ರನ್ನ ಹೇಳಿದ್ರು. ನಾನು ಇಲ್ಲಿ ಮೇಲೆ ಬರ್ತಿರ್ತೇನೆ, ಇದು ನನಗೆ ಒಂಥರ ಮನಿ ಇದ್ದಂಗ. ನಾವು ಸರ್ಗೆ ಹೊರಗಿನವ್ರಲ್ಲ, ನಾವು ಅವ್ರ ಓಣಿಯೊಳಗ ಒಂದ ಓಣಿಯೊಳಗ ಅವ್ರ ಜೊತೆ ನಾವು ಸಣ್ಣವರಿದ್ದಾಗ ಇವರು ಇನ್ನೂ ನಮ್ ಬಹಳ ದೊಡ್ಡ ಸೀನಿಯರ್, ನಮ್ಗಿಂತ ನನಗೆ ಈಗ 60 ವರ್ಷ, ಸರ್ಗೆ ನಮ್ಗಿಂತ 15 ವರ್ಷ ದೊಡ್ಡವ್ರು. ಹೀಗಾಗಿ ಅವ್ರನ್ನ ನಾವು ಬಹಳ ಸಮೀಪದಿಂದ ನೋಡಿವಿ, ನಮ್ಮನ್ನೆಲ್ಲ ಎತ್ಕೊಂಡು ಕೂಡ ಆಡ್ಸ್ಯಾರ, ಅವ್ರ ಜೊತೆ ಆಟ ಆಡಿವಿ, ಎಲ್ಲಾನು ಮಾಡಿದ್ವಿ. ಹಿಂಗಾಗಿ ನಮಗ ಅವ್ರಿಗೆ ಸಂಬಂಧ ಒಂದು ಮನಿ ಸಂಬಂಧ, ಪಕ್ಕದೊಳಗೆ ಮನಿ ನಮ್ಮ ಒಂದ ಓಣಿಯೊಳಗ. ಹಿಂಗಾಗಿ ಆ ಸಂಬಂಧದೊಳಗ ಬೆಳೆದು ಬಂದಿವಿ. ಅವ್ರ ಮನೆಗೆ ಹೋಗುದು ಬರೋದು, ಅವ್ರ ನಮ್ಮ ಮನೆಗೆ ಬರೋದು, ಇದು ಬಹಳ ನಾವು ಸಣ್ಣದಾಗಿಂದ ಬಂದಿರತಕ್ಕಂಥದ್ದು. ಹೀಗಾಗಿ ಹಡಗಲಿ ಗುರುಜಿ ಅಂತಂದ್ರೆ ನಮ್ಗ ಹರಿನವ್ರು ನಮ್ಗೆ ಅನ್ಸಂಗೇ ಇಲ್ಲ. ಆ ಒಂದು ಹಳೆಯ ಸಂಬಂಧ ಏನೈತಿ ಅದು ಅತ್ಯಂತ ಸಮೀಪವಾಗಿ ನಮ್ಗೆ ಯಾವಾಗಲೂ ಕೂಡ ಗೋಚರಿಸ್ತದೆ. ಇಂಥ ಸಂದರ್ಭದೊಳಗ ಅವ್ರ ಪುಸ್ತಕ ತರಬೇಕಂತಕ್ಕಂಥ, ಅವ್ರು ಒಂದು ಕಾರ್ಯಕ್ರಮ ಮಾಡ್ಬೇಕಂತಕ್ಕಂಥದ್ದನ್ನ ನಾನು ಬಂದಾಗ ನನಗೆ ದೀಪಕ್ ಅವ್ರು ನನಗೆ ಹೇಳಿದ್ರು, ಇಲ್ರಿ 75ನೇ ವರ್ಷ ಬಂತು ಗುರುಜಿ ಅವ್ರದ್ದು, ಹಿಂಗಾಗಿ ಅದಕ್ಕೆ ಏನಾದ್ರು ಮಾಡ್ಬೇಕು ಅಂತ ಒಂದು ಅಭಿಪ್ರಾಯ ಐತಿ ಅಂತಕ್ಕಂಥದ್ದು ನನ್ನ ಮುಂದೆ ವಿಷಯವನ್ನು ಮಂಡನೆ ಮಾಡಿದ್ರು.
ನಾನು ಹೇಳಿದೆ ಬಹಳ ಒಳ್ಳೆಯ ವಿಷಯವನ್ನು ಹೇಳಿದ್ರಿ. ಇದನ್ನೊಂದು ದೊಡ್ಡ ಕಾರ್ಯಕ್ರಮ ಮಾಡೋನು, ಇದನ್ನೆಲ್ಲೇ ನೀವು ಮನಿ ಪೂರ್ತಕ ಬರೀ ಸಾಧಕರ ಕರೆದು ಮಾಡುವಂತದ್ದು ದಯವಿಟ್ಟು ಬೇಡ. ಇದನ್ನೊಂದು ದೊಡ್ಡ ಕಾರ್ಯಕ್ರಮ ಮಾಡೋನು. ಸರ್ ಬಗ್ಗೆ ಜಗತ್ತಿನೊಳಗಿರ್ತಕ್ಕಂಥ ಎಲ್ಲೆಲ್ಲೋ ಯಾವ್ಯಾವ್ದೋ ಎಷ್ಟೋ ಸಮುದ್ರ ದಾಟಿ ಅಲ್ಲಿ ಎಷ್ಟೋ ಜನ ಶಿಷ್ಯಂದ್ರು ಕುಂತಾರ, ಕಾಯ್ಕೊಂಡು ಕುಂತಾರ. ನಮ್ ಸರ್ ಹೆಂಗ ಅಂತ ಅನ್ನುವಂಥದ್ರಲ್ಲಿ ಯಾವಾಗ್ಲೂ ನೆನೆಸ್ತಿರ್ತಾರ. ನಮ್ಮ ಗುರುಜಿ ಅಂತ ನೆನೆಸ್ತಿರ್ತಾರ. ಅಂತವ್ರು ಇವ್ರು ಕೈಯೊಳಗೆ ತಯಾರಾಗಿರ್ತಕ್ಕಂಥವ್ರು ಸುಮಾರು 15-20 ದೇಶದೊಳಗ ಇವತ್ತು ಪ್ರಮುಖರಾಗಿ ಅಲ್ಲಿ ಇವತ್ತು ಯೋಗ ಪ್ರಚಾರವನ್ನ ಮಾಡ್ತಾ ಇವ್ರ ಸಂದೇಶವನ್ನು ಸಾರುವಂತ ಕೆಲಸವನ್ನು ಅವರೆಲ್ಲ ಮಾಡಕತ್ತಾರೆ. ಹೀಗಾಗಿ ಅವ್ರಿಗೆ ಮತ್ತು ಅವ್ರ ಶಿಷ್ಯವರ್ಗೂ ಕೂಡ ಈ ವಿಷಯ ಮುಟ್ಟುವಂತಾಗ್ಲಿ ಆ ರೀತಿ ಒಂದು ಕಾರ್ಯಕ್ರಮ ಮಾಡಬೇಕು. ಹೆಂಗ್ ಮಾಡೋದು? ಒಂದು ಪುಸ್ತಕ ಬರುತ್ತಾರೋ ಅಂತ ಹೇಳಿದ ಅವರ ಸಾಧನೆಯನ್ನ ಒಳಗೊಂಡಿರ್ತಕ್ಕಂಥ ಒಂದು ಪುಸ್ತಕವನ್ನ ತಂದ್ರ ಅದು ಅಜರಾಮರ ಆಗ್ತೈತಿ ಮತ್ತು ಖಾಯಮಾಗಿ ಅದು ಮುಂದೂ ಕೂಡ ಎಲ್ಲರಿಗೂ ಕೂಡ ತಲುಪ್ತೈತಿ. ಇವರ ವಿಚಾರಗಳನ್ನ ಇವರ ಜೀವನದ ಸಾಧನೆ ಮಾಡಿರ್ತಕ್ಕಂಥ ಅನುಕರಣೆ ಮಾಡ್ಲಿಕ್ಕೆ ಹಿಂದಿರ್ತಕ್ಕಂಥ ವರ್ಗಕ್ಕೆ ಬಹಳ ದೊಡ್ಡದಾಗಿರ್ತಕ್ಕಂಥ ಒಂದು ಆಧಾರ ಆಗ್ತೈತಿ. ಅದಕ್ಕೆ ಮಾಡೋನು ಅಂತಕ್ಕಂಥದನ್ನ ನಾನು ಅವ್ರ ಜೊತೆ ಹಂಚಿಕೊಂಡೆ. ಸರ್ ಇನ್ನೇನ್ ಹೇಳಕ್ ಹೋಗಿದ್ದಿಲ್ಲ, ನಾವು ಅವ್ರು ಮಾತಾಡಿದ ಮೇಲೆ ಅದು ಕಾರ್ಯರೂಪಕ್ಕೆ ಬರ್ಬೇಕಂತ ತಿಳಾಗಲೇ ತಗೊಂತದ್ದು. ನಾವ್ ಯಾವಾಗ ಬರ್ತೀವಿ ಅವಾಗ ಚರ್ಚೆ ಆಗೋದು. ಅವರು ತಮ್ಮ ಕೆಲಸದಾಗ ಬೆಳೋರು, ನಾವು ನಮ್ಮ ಕೆಲಸದಾಗ ಬೆಳೋರು. ಆ ಕಡೆ ಒಂದ್ ದಿವಸ ಇಲ್ರಿ ಹಿಂಗೆ ಚರ್ಚೆ ಮಾಡ್ಕೊತ ಹೋಗ್ತೀವಿ. ನಾವಿಬ್ರು ಕೂಡಿ ಒಂದು ಮೀಟಿಂಗ್ ಕರೆದು ಇದ್ರ ಬಗ್ಗೆ ಸ್ಟಾರ್ಟ್ ಮಾಡೋಣ ಅಂತ. ಹೆಂಗೆ ಮಾಡೋಣ? ನಾನು ಸರ್ ಮೊದಲು ಕರ್ಕೊಳ್ಳೋದು ಬೇರೆ ಸರ್ ಕರ್ಕೊಂಡ್ರ ಇದಕ್ಕೆಲ್ಲದಕ್ಕೂ ಕೂಡ ಒಂದು ದಾರಿ ಆಟೋಮೆಟಿಕ್ ಆಗಿ ಸಿಗ್ತೈತಿ. ಅವರಷ್ಟು ಪರ್ಫೆಕ್ಟ್ ಮಾಡುವಂತವ್ರು ನಮ್ಮ ಸುತ್ತಮುತ್ತ ನಮ್ಮ ಪರಿಸರದೊಳಗೆ ಯಾರು ಇಲ್ಲ. ಹಿಂಗಾಗಿ ಆ ಕೆಲಸ ಮಾಡುವಂತ ಸರ್ಗೆ ನಾವು ರಿಕ್ವೆಸ್ಟ್ ಮಾಡಿದಾಗ ಅವ್ರು ಬಹಳ ಸಂತೋಷದಿಂದ ಒಪ್ಕೊಳ್ಳೋದಷ್ಟಲ್ಲ, ಈ ಒಂದು ಕೆಲಸ ನಮಗೂ ಸಿಕ್ಕತ್ತ, ನಮಗೂ ಒಂದು ರೀತಿಯಿಂದ ಇದ್ರೊಳಗ ನಮಗೂ ಮಹತ್ವದ ಸ್ಥಾನ, ನಾವೊಂದು ಸೇವೆಯನ್ನು ಮಾಡಿದಾಗ್ತತಿ. ಅಂತ ಒಳ್ಳೆಯ ಈ ಒಂದು ಸಾಧನೆ ಮಾಡಿರ್ತಕ್ಕಂಥ ಸಾಧಕರನ್ನ ಜಗತ್ತಿಗೆ ಪರಿಚಯಿಸುವಂತ ಕೆಲಸವನ್ನ ಆ ಸೂರ್ಯನ ಬಗ್ಗೆ ಇನ್ನಷ್ಟು ಪ್ರಚಾರ ಮಾಡುವಂತ ಏನೋ ಮಾತಂತ ಹೇಳ್ತೀವಿ. ಹಂಗ ನಮ್ಗೆ ಆ ರೀತಿಯಾಗಿರ್ತಕ್ಕಂಥ ಅದು ಕಿರಣವಾಗಿ ನಾವು ಎಲ್ಲರನ್ನು ತಲುಪತಕ್ಕಂಥ ಒಂದು ಕೆಲಸ ನಮಗ್ ಸಿಗ್ತಂದ್ರೆ ಯಾಕೆ ಮಾಡಬಾರ್ದು ಅನ್ನುವಂಥದ್ದನ್ನ ನಾವು ಹೇಳಿದ್ರು. ಅವರ ಜೊತೆ ಇರ್ತಕ್ಕಂಥ ಜೊತೆಗಾರನೆಲ್ಲರೂ ಸೇರಿಸಿ ಒಂದು ಟೀಮ್ ಮಾಡಿ ಒಂದು ಮೀಟಿಂಗ್ ಅನ್ನು ಕರೆದ್ವಿ. ಮೀಟಿಂಗ್ ಕರೆದ ಮೇಲೆ ಕೆಲಸ ತಾನ ಪ್ರಾರಂಭ. ಈಗಾಗಲೇ ಹೆಚ್ಚು ಕಮ್ಮಿ ಆ ಪುಸ್ತಕದ ಕೆಲಸ ಸಂಪೂರ್ಣತೆಗೆ ಬಂದು ಮುಟ್ಟೈತಿ. ಇನ್ನೇನು ಕೆಲವು ಲೇಖನಗಳಷ್ಟು ಬಂದ್ರೆ ಆ ಪುಸ್ತಕ ಪರಿಪೂರ್ಣತೆ ಆಗ್ತದೆ. ಸುಮಾರು 200-300 ಪೇಜ್ಗಿಂತ ಹೆಚ್ಚು ಸರ್, 280 ಪೇಜ್ ಈಗಾಗೈತಿ. ಆಗ ನನಗೆ ಚಿಕ್ಕಾಡಿ ಲೋಕಲ್ದವ್ರು ಬಹಳ ಮಂದಿ ಕೊಟ್ಟಿಲ್ರಿ, ಇದೆಲ್ಲ ಇದು 300 ದಾಟ್ತದೆ ಅಂತ ಅನ್ನುವಂಥದ್ದನ್ನ ಅವರು ಕೂಡ ಹೇಳಿದ್ರು. ಅದಕ್ಕೆಲ್ಲ 325 ಪೇಜ್ನಷ್ಟು ಆದ್ರೂ ಆಗ್ಬಹುದು. ಆಗ್ಲಿ, ಪುಸ್ತಕದ ಗಾತ್ರ ಸ್ವಲ್ಪ ದೊಡ್ಡದಾದ ಚಿಂತಿಲ್ಲ. ಯಾಕಂದ್ರೆ ವಿಷಯವ ಹಂಗೈತಿ. ಯಾಕಂದ್ರೆ ನಾವು ನಾವ್ ಯಾರನ್ನ ಹಿಡಿದೇವ ಅಂದ್ರ ಸೂರ್ಯಾಗ ತೆಕ್ ಬಿಡಾಕ್ ಹೊಂಟೇವ. ನಾವ್ ಯಾರಿಗೆ ತೆಕ್ಕಿ ಬಿಡಾಕ್ ಹೊಂಟೇವಿ? ಸೂರ್ಯಾಗ ತೆಕ್ಕಿ ಬಿಡಾಕ್ ಹೊಂಟೇವಿ. ಹಂಗಾಗಿ ಅದು ದೊಡ್ಡದಾಗೋದ, ಅದು ನಮ್ಗೆ ತಲುಪಕ್ಕಾಗತ್ತೆ ಇಲ್ಲ ಗೊತ್ತಿಲ್ಲ. ಆದ್ರೂ ಕೂಡ ನಮ್ಮ ಪ್ರಮಾಣದಲ್ಲಿ ನಮ್ಮ ವಿಚಾರ ಶಕ್ತಿ ಯಾಕೆ ಓಡ್ತೈತಿ ಅಷ್ಟು ಮಾತ್ರ ಪುಸ್ತಕವನ್ನು ನಾವು ಮಾಡಬಲ್ಲೆವು. ಹೀಗಾಗಿ ಅಷ್ಟಕ್ಕೆ ಸೀಮಿತವಾಗಿ ಮಾಡ್ತೀವಿ. ಅವ್ರ ಪರಿಪೂರ್ಣತೆಗೆ ನಮ್ಗೆ ಮಾಡಕ್ ನಮ್ಮ ಕಡೆ ಸಾಧ್ಯತೆ ಇಲ್ಲ ಅಂತ ಅನ್ಸ್ತತಿ. ಅದಾಗಿನೂ ಕೂಡ ನಮ್ಮ ಪ್ರಯತ್ನ ಮಾಡ್ಬೇಕಂತಕ್ಕಂಥದಕ್ಕೆ ನಮ್ಮ ಸರ್ ತಯಾರಾಗಿ ಕುಂತಾರ. ಹಿಂಗಾಗಿ ಅದು ಶಾರ್ಟ್ಲಿ ಒಂದು ನಿಷ್ಕರ್ಷಕ್ಕೆ ಬಂದು ನಿಲ್ತತಿ. ಅದಕ್ಕೆ ನನ್ನನ್ನ ಕಮಿಟಿಗೆ ಅಧ್ಯಕ್ಷನಾಗಿರ್ತೂ ಕೂಡ ಆಯ್ಕೆ ಮಾಡಿ ನನ್ನ ಕೆಲಸವನ್ನು ವಹಿಸಿಕೊಟ್ಟಾರ. ಅವ್ರ ಪುಸ್ತಕದ ಕಾರ್ಯಕ್ರಮ ಸಂಪೂರ್ಣಕ್ಕೆ ಬಂದ್ರ ಮುಂದೆ ನಾವು ಮುಂದಿನ ಕಾರ್ಯಕ್ರಮದ ತಯಾರಿಯನ್ನು ನಾವು ಚಾಲು ಮಾಡಿ. ಹೀಗಾಗಿ ಅದಕ್ಕೆ ತಾವೆಲ್ಲ ಏನು ಬಂದಿರತಕ್ಕಂಥವ್ರದ್ರಿ ತಮಗೆ ಸಂದೇಶವನ್ನ ತಿಳಿಸ್ಬೇಕು. ಯಾಕಂದ್ರೆ ತಮಗೂ ಕೂಡ ಸಾಕಷ್ಟು ವಿಚಾರಗಳು ತಮ್ಮ ತಲೆ ಒಳಗೆ ಇರ್ತಾವ. ಅದನ್ನ ಹಂಚ್ಕೊಳ್ಳೋದಕ್ಕೆ ಮತ್ತು ನಮಗೆ ಕಾರ್ಯಕ್ರಮದೊಳಗ ತಾವು ಕೂಡ ಎಲ್ಲರೂ ಬಂದು ಭಾಗವಹಿಸುವ ಮೂಲಕ ಇನ್ನಷ್ಟು ಇದನ್ನ ಚಂದ ಮಾಡಬೇಕಾಗಿರ್ತಕ್ಕಂಥದ್ದು ಐತಿ. ಹೀಗಾಗಿ ಆ ಒಂದು ಪುಸ್ತಕ ರೆಡಿ ಆಗುವಂತ ಸಂದರ್ಭ ಹೋದ್ರ ಮುಂದಿನ ದಿನಾಂಕ ಯಾರನ್ನ ಕರೆಸಬೇಕು, ಏನ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು, ಇದನ್ನು ಕೂಡ ನಾವು ಸಂಪೂರ್ಣ ಪರಿಪೂರ್ಣತೆ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಆ ದೃಷ್ಟಿಯಿಂದ ತಮ್ಮೆಲ್ಲರಿಗೆ ಈ ವಿಷಯವನ್ನು ನಾನು ಇಡಬೇಕಾಗಿತ್ತು. ಆ ಸಮಿತಿ ಅಧ್ಯಕ್ಷನಾಗಿ ನನ್ನ ಕರ್ತವ್ಯನೂ ಕೂಡ ಆ ದೃಷ್ಟಿಯಿಂದ ಈ ವಿಷಯವನ್ನು ತಮ್ಮೆಲ್ಲರಿಗೆ ಇಟ್ಟೀನಿ. ಹೀಗಾಗಿ ಈ ಒಂದು ವಿಷಯವನ್ನು ತಾವು ಕೂಡ ಪರಾಮರ್ಶೆ ಮಾಡಿ ಎಲ್ಲರಿಗೂ ಕೂಡ ಸುದ್ದಿಯನ್ನ ಗುರುಜಿಯವರು ಕಾರ್ಯಕ್ರಮ ಮಾಡ್ತಾರಂತಕ್ಕಂಥ ಸುದ್ದಿಯನ್ನ ಪ್ರತಿಯೊಬ್ಬರು ತಲುಪಿಸ್ತಕ್ಕಂಥದ್ದು ಕೂಡ ತಾವು ಮಾಡಬೇಕು ಅಂತನ್ನುವಂಥದ್ದನ್ನು ಇವತ್ತು ಅಧಿಕೃತ ತಮ್ಮೆಲ್ಲ ನಾನು ತಿಳಿಸ್ತೇನೆ. ಮುಂದಿನ ಒಂದು ವಿಷಯಗಳು ಬಂದಾಗ ಯಾರ್ಯಾರನ್ನ ಕರೆದು ಏನೇನು ಕೆಲಸ ಕಾರ್ಯಗಳನ್ನ ನಾವು ತಮ್ಮ ಕಡೆಯಿಂದ ಅಪೇಕ್ಷೆ ಪಡ್ತೀವಿ, ತಾವು ಸೇವಾ ಮನೋಭಾವದಿಂದ ಆ ಕೆಲಸ ನಾನು ಮಾಡಬೇಕು, ಮಾಡುವ ಮೂಲಕ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತಕ್ಕಂಥದ್ದನ್ನ ತಾವು ಕೂಡ ಮನಸ್ಸಿನೊಳಗೆ ಅದರ ಬಗ್ಗೆ ಒಂದಿಷ್ಟು ಸ್ಪೇಸ್ ಅನ್ನ, ಆ ಜಾಗವನ್ನ, ಸಮಯವನ್ನು ಕೊಡೋ ಬಗ್ಗೆ ತಮ್ಮ ಮನಸ್ಸೊಳಗೆ ಗಟ್ಟಿಯಾದಂತ ಜಾಗ ಇಡಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತೀನಿ. ಅದೇ ರೀತಿ ಮುಂದೂ ಕೂಡ ಈ ರೀತಿಯಾಗಿರ್ತಕ್ಕಂಥ ನಮ್ಮ ಹಡಗಲಿ ಗುರುಜಿಯವರ ಸೇವೆ ಮಾಡ್ತಕ್ಕಂಥ ಸಂದರ್ಭಗಳು ಹಿಂಗೆ ನಮ್ಗೆ ಯಾವಾಗಲೂ ಸಿಕ್ಕೋತಿ ಇರ್ಲಿ ಅಂತಕ್ಕಂಥದ್ದನ್ನು ಹಾರೈಸಿ, ಇನ್ನು ಸಮಯ ಹೆಚ್ಚಾಗಿದ್ರಿಂದ 8 ಗಂಟೆ ಆಯ್ತು. ಬಹುಶಃ 6 ಗಂಟೆಗೆ ನಾವು ಬಂದೀವೆಲ್ಲ, 6 ಗಂಟೆ ಟೈಮ್ ಕೊಡೋದು ಶುರು ಆಗೋದು ಲೇಟ್ ಆಗಿರೋದು. ಇನ್ನೂ ಸಾಕಷ್ಟು ಜನ ಮಾತಾಡೋದ, ಗುರುಜಿಯವರು ಮಾತಾಡೋದ. ಹೀಗಾಗಿ ನನ್ನ ಮಾತಿಗೆ ವಿರಾಮ ಕೊಡೋ ಮೂಲಕ ತಮ್ಮೆಲ್ಲರೂ ಕೂಡ ಗುರುಪೂರ್ಣಿಮೆಯ ಏನು ಅದರ ಒಂದು ಗುರುಪೂರ್ಣಿಮೆಯ ಶುಭಾಶಯಗಳನ್ನ ತಮ್ಮೆಲ್ಲರೂ ಕೂಡ ತಿಳಿಸ್ತಾ ನನ್ನ 2 ಮಾತುಗಳನ್ನ ಗುರುಜಿಯವರ ಪಾದಕ್ಕೆ ಸಲ್ಲಿಸಿ